Hello students. Today in departmental accounts we are solving the ninth problem. Let's see the problem. From the following balances of Ravi, prepare departmental trading and profit and loss account for the year ending 31st March 2020 after adjusting the unrealized profits if any. What are the information given? Opening stock, that is there are two departments, department A and department B. Okay, the informations are like this. Opening stock 25,000 for department A and 20,000 for department B. Purchases 4,50,000 and 7,78,000. Sales 6,40,000 and 9,60,000. This is about the separate departments, department A and department B. Now the general expenses, which is general for both the department, okay, adan bere agi ಮಾಡಲಿಲ್ಲ, it is general, ಅದೆಷ್ಟು rupees 75,000. So general expenses incurred for both departments were rupees 75,000. Okay, let's see next one. Okay, other information, what are the adjustments are given? Closing stock of department A is rupees 27,000. What is there in the inside the bracket? Don't see that one. ಈಗ ಅದು ನೋಡಬೇಡಿ, ಜಸ್ಟ್ ಸಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಎ ಎಷ್ಟು 27,000. ಓಕೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಬಿ ಎಷ್ಟಿದೆ 3,000 ಇದೆ. ಓಕೆ, ಓಪನಿಂಗ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಎ ಮತ್ತು ಓಪನಿಂಗ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಬಿ ಎಷ್ಟಿದೆ 3,000 ಮತ್ತು 2,000 ಇದೆ. ಇದಿಷ್ಟು ಇನ್ಫಾರ್ಮೇಷನ್. ಈಗ ನೀವು ಬ್ರ್ಯಾಕೆಟಲ್ಲಿ ಇರೋದು ನೋಡಿ, ಈ 27,000ಅಲ್ಲಿ 9,000 ಡಿಪಾರ್ಟ್ಮೆಂಟ್ ಬಿ ಎದ್ದಿದೆ, ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್. ಗೊತ್ತಾಯ್ತಲ್ವಾ? ಸೊ ಇಲ್ಲಿ 30,000ದಲ್ಲಿ ಡಿಪಾರ್ಟ್ಮೆಂಟ್ ಬಿ ಯ 30,000ಅಲ್ಲಿ ಡಿಪಾರ್ಟ್ಮೆಂಟ್ ಎ ಯ 8,000 ಇದೆ, ಡಿಪಾರ್ಟ್ಮೆಂಟ್ ಎ ಯ 8,000 ಇದೆ. ಅದೇ ತರಹ ಓಪನಿಂಗ್ ಸ್ಟಾಕಲ್ಲಿ ಈ 3,000ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಎ ಯ 3,000ಅಲ್ಲಿ, ಸಾರಿ, ಓಪನಿಂಗ್ ಸ್ಟಾಕ್ ಎಲ್ಲಿದೆ ಹಿಯರ್ 25,000ಅಲ್ಲಿ ಮತ್ತು 20,000ಅಲ್ಲಿ. ಗೊತ್ತಾಯ್ತಲ್ವಾ? 25,000 ಮತ್ತು 20,000ಅಲ್ಲಿ 3,000 ಮತ್ತು 2,000 ಇನ್ಕ್ಲೂಡ್ ಆಗಿದೆ ಅಂತ. ಓಕೆ, ನಾವು ಸಿ ದ ಗ್ರಾಸ್ ಪ್ರಾಫಿಟ್ ಈಸ್ ಯೂನಿಫಾರ್ಮ್ ಫ್ರಮ್ ಇಯರ್ ಟು ಇಯರ್. ಅಂದರೆ ಇನ್ನು 2020 ಆಗಲಿ 21 ಆಗಲಿ ಅಥವಾ 19 ಆಗಲಿ ಗ್ರಾಸ್ ಪ್ರಾಫಿಟ್ ರೇಟ್ ಏನಿದೆ ಅದು ಸೇಮ್ ಆಗಿರ್ತದೆ. ಇಟ್ ಈಸ್ ಯೂನಿಫಾರ್ಮ್ ಫ್ರಮ್ ಇಯರ್ ಟು ಇಯರ್. ಓಕೆ, ದ ಸೊಲ್ಯೂಷನ್ ಬುಕ್ಸ್ ಆಫ್ ರವಿ. ಇನ್ ದ ಬುಕ್ಸ್ ಆಫ್ ರವಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಇಲ್ಲಿ ಯಾಕೆ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಟ್ಟಿಗೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ನಮಗೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಲಿಕ್ಕಿದೆ. ಗೊತ್ತಾಯ್ತಲ್ವಾ? ಗ್ರಾಸ್ ಪ್ರಾಫಿಟ್ನ ರೇಟ್ ಫೈಂಡ್ ಔಟ್ ಮಾಡಬೇಕು. ಆಗ ಮಾತ್ರ ನಮಗೆ ಇದನ್ನು ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಅಂತ ಏನಿದೆ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ, ಇದನ್ನು ಸೊಲ್ಯೂಷನ್ ಮಾಡಲಿಕ್ಕೆ ಆಗೋದು. ಓಕೆ, ಸೊ ನಾವು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಹೇಗೆ ಮಾಡೋದು ಅಂತ ನಾನು ಹೇಳಿದ್ದೇನೆ ಪ್ರೀವಿಯಸ್ ಕ್ಲಾಸಲ್ಲಿ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಓಕೆ, ಆಗ ನಾವು ಟ್ರೇಡಿಂಗ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಟ್ರೇಡಿಂಗ್ ಸಪ್ರೇಟ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಪ್ರೇಟ್ ಮಾಡಬೇಕಾಗ್ತದೆ. ಓಕೆ, ಸಿ ಹಿಯರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2020. ಸೇಮ್ ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿ, ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿ. ಸ್ಟಾರ್ಟಿಂಗ್ ಏನು ಬರೀತೇವೆ ನಾವು? ಓಪನಿಂಗ್ ಸ್ಟಾಕ್ ಬರೀತೇವೆ, ಎರಡು ಡಿಪಾರ್ಟ್ಮೆಂಟ್ ಇದ್ದು 25,000 ಮತ್ತು 20,000 ಬರೀತೇವೆ. ಕರೆಕ್ಟ್? ಫಸ್ಟಿಗೆ ಓಪನಿಂಗ್ ಸ್ಟಾಕ್ ಬರೀತೇವೆ, ಆಮೇಲೆ ಏನು ಬರೀತೇವೆ? ಪರ್ಚೇಸಸ್ ಬರೀತೇವೆ 4,50,000 ಮತ್ತು 7,78,000. ನಂತರ ಸೇಲ್ಸ್ ಬರೀತೇವೆ 6,40,000 ಮತ್ತು 9,60,000. ಇದನ್ನು ಬರಲಿಕ್ಕಾಗ್ತದಾ? ಇದು ಟ್ರೇಡಿಂಗ್ ಅಕೌಂಟಿಗೆ ಬರೋದೇ ಇಲ್ಲ, ಜನರಲ್ ಎಕ್ಸ್ಪೆನ್ಸಸ್. ಅದು ಬರೋದಿದ್ರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರ್ತದೆ. ಓಕೆ, ಅದು ಅಲ್ಲಿ ನೋಡುವ. ಓಕೆ, ಈಗ ಇಷ್ಟು ಇನ್ಫಾರ್ಮೇಷನ್ ಬರ್ದಾಯಿತು. ಯಾವುದೆಲ್ಲ? ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ದೆನ್ ಬೈ ಸೇಲ್ಸ್. ನಾವು ಈ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿಂದ ತಗೊಳ್ಬೇಕು? ಸಿ ಹಿಯರ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಎ 27,000, ಡಿಪಾರ್ಟ್ಮೆಂಟ್ ಬಿ 30,000. ಬ್ರ್ಯಾಕೆಟಲ್ಲಿರುವುದು ಈಗ ಬೇಡ ನಮಗೆ. ಇಟ್ ಈಸ್ ಓನ್ಲಿ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಇಲ್ಲಿ ನಾವು ಆ್ಯಸ್ ಇಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಕ್ಲೋಸಿಂಗ್ ಎ ಯದ್ದು ಎಷ್ಟಿದೆ, ಬಿ ಯದ್ದು ಎಷ್ಟಿದೆ ಅದನ್ನು ತಗೊಂಡ್ರೆ ಆಯಿತು. 27,000 ಮತ್ತು 30,000 ನೋಡಿ, ಇಲ್ಲಿ 27 ಮತ್ತು 30,000. ಓಕೆ, ಇಸ್ ದ್ಯಾಟ್ ಕ್ಲಿಯರ್? ನಾವು ವಾಟ್ ಯು ಹ್ಯಾವ್ ಟು ಡೂ? ಅಷ್ಟೇ ಇನ್ಫಾರ್ಮೇಷನ್ ಇರೋದಲ್ಲಿ. ಇನ್ನೊಂದಿರೋದು ಯಾವುದು? ಜನರಲ್ ಎಕ್ಸ್ಪೆನ್ಸಸ್ ಇರೋದು ಅಲ್ವಾ? ಜನರಲ್ ಎಕ್ಸ್ಪೆನ್ಸಸ್ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತಗೊಳ್ಳೋದಿಲ್ಲ. ಜಸ್ಟ್ ಟೋಟಲ್ ಮಾಡಿ, ಆಗ ಎಷ್ಟು ಬರ್ತದೆ? 9,90,000, 9,60,000 ಪ್ಲಸ್ 30 ಎಷ್ಟು? 9,90,000, 9,40,000 ಪ್ಲಸ್ 27,000, 6,67,000.
ಸೊ ಸೇಮ್ ಇಲ್ಲಿ ಬರೀರಿ 9,90,000 ಮತ್ತು 6,67,000. ವಾಟ್ ಈಸ್ ದ ಬ್ಯಾಲೆನ್ಸ್ ಯು ಗಾಟ್? 1,92,000 ಮತ್ತು 1,92,000. ಸೊ ಈ ಸೆಂಟೆನ್ಸ್ ಪಾಸ್ ಆಯ್ತಲ್ವಾ? ಇಲ್ಲಿ ದ ಗ್ರಾಸ್ ಪ್ರಾಫಿಟ್ ಈಸ್ ಯೂನಿಫಾರ್ಮ್ ಫ್ರಮ್ ಇಯರ್ ಟು ಇಯರ್. ಗ್ರಾಸ್ ಪ್ರಾಫಿಟ್ ಸೇಮ್ ಬರ್ತದೆ ಅಂತ ಎರಡು ಡಿಪಾರ್ಟ್ಮೆಂಟಿಗೆ. ನಾವು ಸಿ ಹಿಯರ್, ಇಸ್ ದಟ್ ಕ್ಲಿಯರ್? ಗ್ರಾಸ್ ಪ್ರಾಫಿಟ್ ಎಷ್ಟು? 1,92,000 ಮತ್ತು 1,92,000 ಎರಡು ಡಿಪಾರ್ಟ್ಮೆಂಟಿಗೂ ಸೇಮ್ ಬಂತು. ಇಲ್ಲಿ ನೋಡಿ, ಇನ್ನೊಮ್ಮೆ ಹೇಳ್ತೇನೆ ನಾನು, ಓಪನಿಂಗ್ ಸ್ಟಾಕ್ ತಗೊಳ್ತೇವೆ, ಪರ್ಚೇಸಸ್ ತಗೊಳ್ತೇವೆ, ಸೇಲ್ಸ್ ತಗೊಳ್ತೇವೆ, ಅದರಲ್ಲಿ ಯಾವುದೂ ಚೇಂಜಸ್ ಇಲ್ಲ. ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿ ಯದ್ದು ಅವರವರ ಕಾಲಮಿಗೆ ಹಾಕಿದ್ದೇವೆ. ಕ್ಲೋಸಿಂಗ್ ಸ್ಟಾಕ್ ಎಲ್ಲಿಂದ ತಗೊಳ್ಬೇಕು ಹೇಳಿದೆ ನಾನು? ಬ್ರ್ಯಾಕೆಟ್ ನೋಡದೆ ಬರೀ ಡೈರೆಕ್ಟ್ ಇಲ್ಲಿಂದ ತಗೊಳ್ಬೇಕು. 27,000 ಮತ್ತು 30,000. ಡಿಪಾರ್ಟ್ಮೆಂಟ್ ಎಗೆ 27,000, ಡಿಪಾರ್ಟ್ಮೆಂಟ್ ಬಿಗೆ 30,000 ತಗೊಳ್ಬೇಕು. ಕ್ಲಿಯರ್? ಸೊ ಅದು ಹಾಕಿದೆ ಇಲ್ಲಿ. ಆಮೇಲೆ ಏನು ಮಾಡಿದೆ, ಯಾವ ಕಡೆ ಜಾಸ್ತಿ ಬರ್ತದೆ ಅಂತ ಟೋಟಲ್ ಮಾಡ್ತೇವಲ್ವಾ? ಟೋಟಲ್ ಮಾಡಿದಾಗ ಈ ಸೈಜ್ ಗ್ರೇಟರ್ ಇದೆ ಸೈಡ್. ಓಕೆ, ಡಿಪಾರ್ಟ್ಮೆಂಟ್ ಬಿ ಮತ್ತು ಡಿಪಾರ್ಟ್ಮೆಂಟ್ ಎ. ಸೊ ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಗ್ರಾಸ್ ಪ್ರಾಫಿಟ್ ಬರ್ತದೆ. ಈ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂತು? 1,92,000 ಮತ್ತು 1,92,000 ಬಂತು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ನಾವು? ಈ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರನ್ನು ಸ್ಟಾಕ್ ರಿಸರ್ವ್ ಸರ್ಚ್ ಮಾಡ್ತೇವಲ್ವಾ, ಫೈಂಡ್ ಔಟ್ ಮಾಡ್ತೇವೆ ಸ್ಟಾಕ್ ರಿಸರ್ವ್ ಎಷ್ಟಿದೆ ಅಂತ ಹೇಳಿ. ಇಲ್ಲಿ ನಾವು 2 ಸ್ಟಾಕ್ ರಿಸರ್ವನ್ನು ಫೈಂಡ್ ಔಟ್ ಮಾಡಬೇಕು. ಯಾಕೆ ಅಂದರೆ 2 ಸ್ಟಾಕ್ ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ಒಂದೇ ಸ್ಟಾಕ್ ಕೊಡ್ತಿದ್ದದ್ದು. ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಇದು ಮಾತ್ರ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಿದ್ದದ್ದು. ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ? ಹೇಗೆ ಓಪನಿಂಗ್ ಸ್ಟಾಕಲ್ಲಿ ಕೂಡ ಇನ್ಕ್ಲೂಡ್ ಆಗಿದೆ ಅಂತೆ, ಕ್ಲೋಸಿಂಗ್ ಸ್ಟಾಕಲ್ಲಿ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ನೀವು ಸ್ಟಾಕ್ ರಿಸರ್ವ್ ಫೈಂಡ್ ಔಟ್ ಮಾಡುವಾಗ ಓಪನಿಂಗಿಗೂ ಮಾಡಬೇಕು, ಕ್ಲೋಸಿಂಗಿಗೂ ಮಾಡಬೇಕು. ಕ್ಲಿಯರ್? ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಫಸ್ಟಿಗೆ ನಾವು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಅಂತ ನೋಡುವ. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ಅಂದರೆ ಈ ಸೇಲ್ ಎನ್ನುವುದು ಯಾವಾಗಲೂ ನಾನು ಆಲ್ರೆಡಿ ಹೇಳಿದ ವಿಷಯವೇ. ಏನು ಹೇಳಿ? ದಿಸ್ ಸೇಲ್ ಇಸ್ ಈಕ್ವಲ್ ಟು ಕಾಸ್ಟ್. ಸೇಲ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಲ್ವಾ? ಕಾಸ್ಟ್ ಪ್ಲಸ್ ಪ್ರಾಫಿಟ್. ಹಾಗಾದರೆ ಸೇಲ್ ಎಷ್ಟು? 100. ಕರೆಕ್ಟ್? ಸೇಲ್ ಇಸ್ 100, ರಿಮೈನಿಂಗ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆಗಿರ್ತದೆ. ನಮಗೀಗ ಸೇಲ್ ಎಷ್ಟು ಅಂತ ಗೊತ್ತಿದೆ. ಸೇಲ್ ಎಷ್ಟು? 6,40,000 ಮತ್ತು 9,60,000. ಸೊ ಇಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ? 100 6,40,000 ಆದರೆ 1,92,000 ಎಷ್ಟು? ಈ ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಅಂತ. ಅಂಡರ್ಸ್ಟುಡ್? 100 is for 6,40,000. then what is this 1,92,000 ಎಷ್ಟು ಪರ್ಸೆಂಟೇಜ್ ಬರ್ತದೆ ಅಂತ ಮಾಡ್ತೇವೆ ನಾವೀಗ. ನೋಡಿ, ನಾನು ಮಾಡ್ತೇನೆ ನೋಡಿ. ಡಿಪಾರ್ಟ್ಮೆಂಟ್ ಎಗೆ, ಡಿಪಾರ್ಟ್ಮೆಂಟ್ ಎ 6,40,000 is for 100. ಈ 000 ಇಲ್ಲಿ ಎದ್ದಾಯ್ತಾ? 1,92,000 ಫಾರ್ ಹೌ ಮಚ್ ಅಂತ ಮಾಡಿದ್ದು 1 lakh. ಹಾಗೆ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1,92,000 divided by 6,40,000 into 100, you will get 30%. Clear? 6,40,000 ಅಂದರೆ 100, 1,92,000 ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1,92,000 into 100 divided by 6,40,000, percentage is 30%. ಅದೇ ತರಹ ಇನ್ ದ ಸೇಮ್ ವೇ ಯು ಹ್ಯಾವ್ ಟು ಡೂ ಫಾರ್ ಡಿಪಾರ್ಟ್ಮೆಂಟ್ ಬಿ. ಡಿಪಾರ್ಟ್ಮೆಂಟ್ ಬಿ ಯಲ್ಲಿ ಹೇಗೆ ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ಬಿ ಯಲ್ಲಿ 9,60,000 ಇದೆ, ಬಟ್ 1,92,000 ಎರಡು ಕೂಡ ಸೇಮ್ ಇದೆ. ಹಾಗಂತೇಳಿ ಇದನ್ನೇ ತಗೊಂಡದು ಅಂತ ಅಂದ್ಕೊಳ್ಬೇಡಿ. ಇದಕ್ಕೆ ತಗೊಳ್ಳೋದು ಯಾವುದು? ಡಿಪಾರ್ಟ್ಮೆಂಟ್ ಬಿ ಯದ್ದೇ ತಗೊಳ್ಬೇಕು. ಅಂಡರ್ಸ್ಟೂಡ್? ಸೊ ಡಿಪಾರ್ಟ್ಮೆಂಟ್ ಬಿ ಯ ಸೇಲ್ಸ್ 9,60,000. ಡಿಪಾರ್ಟ್ಮೆಂಟ್ ಬಿ ಯ ಗ್ರಾಸ್ ಪ್ರಾಫಿಟ್ ಎಷ್ಟು? 1,92,000. 9,60,000 ಅಂದರೆ 100. ಹಾಗಾದರೆ 1,92,000 ಅಂದರೆ ಎಷ್ಟು? ಆಗ ನಮಗೆ ಹೇಗೆ ಮಾಡ್ತೇವೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ? 1,92,000 ಇಂಟು 100. ಇಲ್ಲಿ ನೋಡಿ ಹೀಗಿದೆ, 1,92,000 ಇಂಟು 100. ಇಲ್ಲಿ ಯಾವುದೂ ಇಲ್ಲ ಅಂದರೆ ಇದು ಕೆಳಗೆ ಬರಬೇಕು, ಡಿವೈಡಿಗೆ ಬರಬೇಕು. ಗೊತ್ತಾಯ್ತಲ್ವಾ? ಡಿನಾಮಿನೇಟರ್ ಆಗಿ ಬರಬೇಕು. 9,60,000. ಸೊ ನೀವು ಹೀಗೆ ಪರ್ಸೆಂಟೇಜ್ ಮಾಡಿದಾಗ ದ ಆನ್ಸರ್ ವಿಲ್ ಬಿ 20%. ಕ್ಲಿಯರ್? ಸೊ ದಿಸ್ ಈಸ್ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಫಾರ್ ಎ ಡಿಪಾರ್ಟ್ಮೆಂಟ್ ಇಟ್ ಈಸ್ 30%. For department B it is 20%. Next,
ಸ್ಟಾಕ್ ರಿಸರ್ವ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದೆ. ಯಾವಾಗಲೂ ನಾವು ಬರೀ ಕ್ಲೋಸಿಂಗ್ ಸ್ಟಾಕ್ ಇದು ಮಾತ್ರ ಸ್ಟಾಕ್ ರಿಸರ್ವ್ ಫೈಂಡ್ ಔಟ್ ಮಾಡ್ತಿದ್ದೆವು, ಯಾಕೆಂದರೆ ಅಷ್ಟು ಮಾತ್ರ ಇನ್ಫಾರ್ಮೇಷನ್ ಇರ್ತಿತ್ತು, ಅಲ್ಲಿ ಮಾತ್ರ ನಾವು ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಇರ್ತಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಬೋತ್ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಎರಡಕ್ಕೂ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಇದೆ. ಆ ಕಾರಣದಿಂದ ಎರಡನ್ನೂ ನಾವು ಮಾಡಬೇಕಾಗ್ತದೆ. ಸೊ ಫಸ್ಟ್ ಒನ್ ನಾವು ಓಪನಿಂಗ್ ಸ್ಟಾಕಿಗೆ ಮಾಡುವ. ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿಗೆ ಗೊತ್ತಾಯ್ತಲ್ವ. ಪರ್ಸೆಂಟೇಜ್ ತಗೊಳ್ಳೋದು ಹೇಗೆ, ಎ ಯದ್ದು ನೋಡಿ ನಾನು ಹೇಳ್ತೇನೆ ಹೇಗೆ ಅಂತ. ಎ ಯದ್ದು ಬಿಗೆ ಹಾಕಬೇಕು, ಬಿ ಯದ್ದು ಎ ಯ ಪರ್ಸೆಂಟೇಜ್ ಬಿಗೆ ಮತ್ತು ಎ ಯ ಪರ್ಸೆಂಟೇಜ್ಗೆ ಎ ಡಿಪಾರ್ಟ್ಮೆಂಟಿಗೆ ಬಿ ಯ ಪರ್ಸೆಂಟೇಜನ್ನು ತಗೊಳ್ಬೇಕು, ಒಪೋಸಿಟ್ ಆಗಿ ತಗೊಳ್ಬೇಕು. ಕ್ಲಿಯರ್? ದೆನ್ ಇಲ್ಲಿ ನೋಡಿ 3000 ಮತ್ತು 2000 ಇಲ್ಲಿ ಓಪನಿಂಗ್ ಸ್ಟಾಕ್ ಇದ್ದು ಗೊತ್ತಾಯ್ತಲ್ವಾ. 3000 ಮತ್ತು 2000 ಇನ್ಕ್ಲೂಡ್ ಆಗಿದೆ. ಇದು ಮಾತ್ರ ನಮಗೆ ಬೇಕಾದದ್ದು. ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅದು ಬೇಡ, ಇದು ಬೇಡ. ವಾಟ್ ವಿ ನೀಡ್ ಓನ್ಲಿ ದಿಸ್ ಇಸ್ ವಾಟ್ ಈಸ್ ದ ಟ್ರಾನ್ಸ್ಫರ್ ಹ್ಯಾಪನ್ ದೇರ್, ವಾಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಸ್ಟಾಕ್ ಅದು ಮಾತ್ರ ತಗೊಳ್ಳಿ. ಸೊ ಸಿ ಹಿಯರ್ 3000 ತಗೊಂಡಿದ್ದೇನೆ, ಅಲ್ಲಿ ಪರ್ಸೆಂಟೇಜ್ 20 ಯಾರದ್ದು, ಬಿ ಯದ್ದು ಅಲ್ವಾ. ನೋಡಿ ಇಲ್ಲಿ 20 ಯಾರದ್ದು, ಬಿ ಯದ್ದು. ಎ ಯದ್ದು ಮಾಡುವಾಗ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಬಿ ಯ ಪರ್ಸೆಂಟೇಜ್ ತಗೊಳ್ತೇವೆ. ಸೊ ಹಿಯರ್ 20% ಮಾಡಿದಾಗ ಎಷ್ಟು ಬರ್ತದೆ, 600 ಬರ್ತದೆ, ₹600. ಅದು ಎ ಡಿಪಾರ್ಟ್ಮೆಂಟಿಗೆ ಆಯಿತು. ನಾವು ಹಾಗೆ ಅದೇ ತರಹ ಡಿಪಾರ್ಟ್ಮೆಂಟ್ ಬಿಗೆ ಮಾಡಬೇಕು. 2000 ಇಂಟು 30%. ಎಲ್ಲಿಂದ 30% ಬಂತು, ಸಿ ಹಿಯರ್ ಡಿಪಾರ್ಟ್ಮೆಂಟ್ ಬಿಗೆ ಯಾವ ಪರ್ಸೆಂಟೇಜ್ ತಗೊಳ್ಬೇಕು, ಡಿಪಾರ್ಟ್ಮೆಂಟ್ ಎ ಯ ಪರ್ಸೆಂಟೇಜ್ ತಗೊಳ್ಬೇಕು, ಅದು 30% ಇದೆ. ಸೊ 2000 ಇಂಟು 30% ದಟ್ ಈಸ್ ₹600. ಎರಡು ಕೂಡ 600 ಬಂತು. ಇದು ಯಾವುದು, ಓಪನಿಂಗ್ ಸ್ಟಾಕ್ನ ಸ್ಟಾಕ್ ರಿಸರ್ವ್, ಓಪನಿಂಗ್ ಸ್ಟಾಕ್ನ ಸ್ಟಾಕ್ ರಿಸರ್ವ್ ಗೊತ್ತಾಯ್ತಲ್ವಾ. ನೋಟ್ಸಲ್ಲಿ ಮಾಡುವಾಗ ಇದು ಬೇರೆ, ಇದರ ಕೆಳಗೆ ಇದನ್ನು ಬರೀರಿ. ದೆನ್ ಸ್ಟಾಕ್ ರಿಸರ್ವ್ ಇನ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕಲ್ಲಿ ಹೇಗಿದೆ, ಡಿಪಾರ್ಟ್ಮೆಂಟ್ ಎ ಕ್ಲೋಸಿಂಗ್ ಸ್ಟಾಕಿನ ಎಷ್ಟು ಅಮೌಂಟ್ ಇನ್ಕ್ಲೂಡ್ ಆಗಿದೆ ಅಂತೆ, 9000 ಎ ಯಲ್ಲಿದೆ ಮತ್ತು 8000 ಬಿ ಯಲ್ಲಿದೆ. ಸರಿ ಅಲ್ವಾ. ಈ ಪರ್ಸೆಂಟೇಜ್ ಸೇಮ್, ಆಗ ನಾವು ಹೇಗೆ ತಗೊಂಡಿದ್ದೇವೆ ಅದೇ ತರಹ ಎರಡಕ್ಕೂ ಉಲ್ಟ ತಗೊಳ್ಬೇಕು. ಅದರದ್ದು ಇದಕ್ಕೆ, ಈ ಡಿಪಾರ್ಟ್ಮೆಂಟ್ ಇದ್ದು ಅದಕ್ಕೆ ತಗೊಳ್ಬೇಕು, ಇನ್ನೊಂದು ಡಿಪಾರ್ಟ್ಮೆಂಟಿಗೆ. ಸೊ 9000 ಡಿಪಾರ್ಟ್ಮೆಂಟ್ ಎ ಯಲ್ಲಿದೆ ಅಂತೆ, ಬಿ ಯದ್ದು. ಆ ಕಾರಣದಿಂದ 20% 9000ಗೆ ಮಾಡ್ತೇವೆ, ಆಗ ನಮಗೆ 1800 ಸಿಗ್ತದೆ. ದಿಸ್ ಇಸ್ ಕಾಲ್ಡ್ ಸ್ಟಾಕ್ ರಿಸರ್ವ್. ಡಿಪಾರ್ಟ್ಮೆಂಟ್ ಬಿ ಯಲ್ಲಿ 8000 ಎ ಯದ್ದಿದೆ, ಅದಕ್ಕೆ ಎ ಯದ್ದೇ ಪರ್ಸೆಂಟೇಜ್ ಹಾಕಿ. ಎಷ್ಟು ಪರ್ಸೆಂಟೇಜ್, 30% ಗ್ರಾಸ್ ಪ್ರಾಫಿಟ್ ರೇಷಿಯೋ ಇದು ರೇಟ್. ಸೊ ಡಿವೈಡೆಡ್ ಇಟ್ ಬೈ 100 ಯು ವಿಲ್ ಗೆಟ್ ₹2400. ಓಕೆ, ವಾಟ್ ಈಸ್ ನೆಕ್ಸ್ಟ್. ನಾವು ಇನ್ನೇನು ಬಾಕಿ ಆಯಿತು, ಇದನ್ನೆಲ್ಲ ಒಂದು ಕಡೆ ಬರಿಬೇಡವಾ. ಸ್ಟಾಕ್ ರಿಸರ್ವ್ ಎಷ್ಟಾಗಿದೆ, ಕ್ಲೋಸಿಂಗ್ ಸ್ಟಾಕಿನ ಸ್ಟಾಕ್ ರಿಸರ್ವ್ ಎಷ್ಟು, ಇದೆಲ್ಲ ಏನು ಎಕ್ಸ್ಪೆನ್ಸಸ್ ಅಂದರೆ ಲಾಸಸ್ ನಮಗೆ. ಮತ್ತು ಜನರಲ್ ಎಕ್ಸ್ಪೆನ್ಸಸ್ ಎಲ್ಲ ಇದೆ. ಜನರಲ್ ಎಕ್ಸ್ಪೆನ್ಸಸ್ಸನ್ನು ಕೂಡ ನಾವು ಬರಲಿಲ್ಲ, ಇನ್ನೂ ಕೂಡ ಎಂಟ್ರಿ ಮಾಡಲಿಲ್ಲ. ಸೊ ಇದನ್ನೆಲ್ಲ ನಾವು ಇನ್ನೆಲ್ಲಿ ಎಂಟ್ರಿ ಮಾಡ್ತೇವೆ, ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನಾವು ಈ ತರಹ ಡಿಪಾರ್ಟ್ಮೆಂಟ್ ಎ ಮತ್ತು ಬಿ ಯದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಅಕೌಂಟ್ ಮಾಡಬೇಕಾ ಅಥವಾ ಸಿಂಗಲ್ ಕಾಲಮ್ ಇದೆ ಅಕೌಂಟ್ ಮಾಡಬೇಕಾ, ಹೇಗೆ ಗೊತ್ತಾಗ್ತದೆ. ಪ್ರಾಬ್ಲಮಲ್ಲಿ ಏನು ಹೇಳಿದೆ, ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಅಷ್ಟೇ ಹೇಳಿದ್ದಾರೆ. ಅದು ಜನರಲ್ಲ ಅಥವಾ ಡಿಪಾರ್ಟ್ಮೆಂಟಲ್ಲ ಹೇಳಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟ ಇನ್ಫಾರ್ಮೇಷನ್ ಬರೀ ಇಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ನಾವು ಓಪನಿಂಗ್ ಸ್ಟಾಕ್ ಯೂಸ್ ಮಾಡಿ ಆಯಿತು, ಪರ್ಚೇಸಸ್ ಯೂಸ್ ಮಾಡಿ ಆಯಿತು, ಸೇಲ್ಸ್ ಯೂಸ್ ಮಾಡಿ ಆಯಿತು. ಇನ್ನು ಉಳಿದದ್ದೇನು, ಜನರಲ್ ಎಕ್ಸ್ಪೆನ್ಸಸ್ ಮಾತ್ರ ಉಳಿದಿದೆ. ಸೊ ನಾವು ಸಪ್ರೇಟಾಗಿ ಡಿಪಾರ್ಟ್ಮೆಂಟ್ಗಳಿಗೆ ಹಾಕಲಿಕ್ಕಾಗುವುದಿಲ್ಲ ಜನರಲ್ ಎಕ್ಸ್ಪೆನ್ಸಸ್ಸನ್ನು. ಯಾಕೆ, ಯಾವುದೇ ಇನ್ಫಾರ್ಮೇಷನ್ ಕೊಡಲಿಲ್ಲ, ಇಷ್ಟು ರೇಷಿಯೋದಲ್ಲಿ ಹಾಕಿ ಅಥವಾ ಈಕ್ವಲ್ ಅಂತ ಏನೂ ಹೇಳಲಿಲ್ಲ ನಮಗೆ ಅಲ್ವಾ. ಸೊ ಆ ಕಾರಣದಿಂದ ನಮಗೆ ಅದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡಬೇಕು ಹಾಗಾದರೆ, ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಕ್ಲಿಯರ್. ಸೊ ಯು ಹ್ಯಾವ್ ಟು ಪ್ರಿಪೇರ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸಿ ಹಿಯರ್, ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2020. particulars rupees, particular and rupees. ಸೊ ಟು ಜನರಲ್ ಎಕ್ಸ್ಪೆನ್ಸಸ್, ಫಸ್ಟ್ ಒನ್ 75,000 ಶೇರ್ ಮಾಡಲಿಕ್ಕೆ ಇಲ್ಲ ಡೈರೆಕ್ಟ್, ಯಾಕಂದರೆ ಒಂದೇ ಅಮೌಂಟ್ ಕಾಲಮ್ ಇರೋದು. 75,000 ಡೈರೆಕ್ಟ್ ಹಾಕಿ ಆಯಿತು. ದೆನ್ ಟು ಸ್ಟಾಕ್ ರಿಸರ್ವ್, ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಇದೆಲ್ಲಿ ಹಾಕಿದೆ, ಈ ಕಡೆ ಎಕ್ಸ್ಪೆನ್ಸ್ ಸೈಡಲ್ಲಿ ಹಾಕಿದೆ. ನಾ ಹೇಳಿದೆ ಅಲ್ವಾ, ಇಟ್ ಈಸ್ ಎಕ್ಸ್ಪೆನ್ಸಸ್. ಸೊ ನೋಡಿ, ಕ್ಲೋಸಿಂಗ್ ಸ್ಟಾಕ್ ಮೊದಲಿನ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕೂಡ ನಾವು ಸ್ಟಾಕ್ ರಿಸರ್ವನ್ನು
ಇಲ್ಲೇ ಹಾಕಿದ್ದೆವು ಟು ಸ್ಟಾಕ್ ರಿಸರ್ವ್ ಅಂತ ಹೇಳಿ, ಮತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಲೆಸ್ ಮಾಡ್ತಿದ್ದೆವು. ಕರೆಕ್ಟ್ ಅಲ್ವಾ? ಸ್ಟಾಕಿಂದ ಲೆಸ್ ಮಾಡ್ತಿದ್ದೆವು. ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಮಾಡೋದಿಲ್ಲ, ಆದರೂ ಕೂಡ ಒಂದು ನೋಟ್ ಮಾಡಿಕೊಳ್ಳಿ. ಕ್ಲೋಸಿಂಗ್ ಸ್ಟಾಕಿನ ಸ್ಟಾಕ್ ರಿಸರ್ವ್ ಆದರೆ ನಾವು ಎಕ್ಸ್ಪೆನ್ಸಸ್ ಸೈಡಲ್ಲಿ ಬರಿತೇವೆ. ಓಪನಿಂಗ್ ಸ್ಟಾಕ್ನ ಸ್ಟಾಕ್ ರಿಸರ್ವನ್ನು ನಾವು ಇನ್ಕಮ್ ಸೈಡಲ್ಲಿ ಬರಿತೇವೆ. ಯು ಶುಡ್ ನಾಟ್ ಫಾರ್ಗೆಟ್ ದ್ಯಾಟ್. ಓಪನಿಂಗ್ ಸ್ಟಾಕಿನ ಏನದು ಸ್ಟಾಕ್ ರಿಸರ್ವನ್ನು ನಾವು ಇನ್ಕಮ್ ಸೈಡ್, ಇದು ಇನ್ಕಮ್ ಸೈಡ್ ಅಂತ ಹೇಳ್ತೇವಲ್ವಾ, ಇನ್ಕಮ್ ಸೈಡಲ್ಲಿ ಬರಿತೇವೆ ಇದನ್ನು. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡಬೇಕು? ಬ್ಯಾಲೆನ್ಸ್ ಶೀಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇದು ನಮ್ಮ ಸ್ಟಾಕಿಗೆ ಆ್ಯಡ್ ಮಾಡಬೇಕು, ಅಪೋಸಿಟ್ ಮಾಡಬೇಕು, ವೈಸ್ ವರ್ಸ. ಇದನ್ನೇನು ಮಾಡ್ತೀರಿ? ಅದರ ಉಲ್ಟಾ ಇದನ್ನು ಮಾಡಬೇಕಾಗ್ತದೆ. ಕ್ಲಿಯರ್? ಸೊ ಸಿ ಹಿಯರ್, ಫಸ್ಟಿಗೆ ನಾವು ಜನರಲ್ ಎಕ್ಸ್ಪೆನ್ಸಸ್ ಬರಿತೇವೆ. ಅದಕ್ಕಿಂತ ಮುಂಚೆ ಗ್ರಾಸ್ ಪ್ರಾಫಿಟ್ ಇದೆಯಲ್ವಾ, ಈ ಗ್ರಾಸ್ ಪ್ರಾಫಿಟ್ 1,92,000 ಮತ್ತು 1,92,000 ಅನ್ನು ನಾವು ಬ್ರಾಡ್ ಡೌನ್ ಮಾಡ್ತೇವೆ ಕೆಳಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ. ಅದೇ ತರಹ ಈಗ ಇಲ್ಲಿ ಮಾಡಿದೆ ನೋಡಿ, ಬೈ ಗ್ರಾಸ್ ಪ್ರಾಫಿಟ್ 1,92,000. ಅಲ್ಲಿ ಸಪ್ರೇಟ್ ಕಾಲಮ್ ಇತ್ತು, 2 ಕಾಲಮ್ ಇತ್ತು, ಇಲ್ಲಿ ಇಲ್ಲ, ಒಂದೇ ಕಾಲಮ್ ಇರೋದು. ಆಗ ನೀವೇನು ಮಾಡ್ತೀರಿ? ಡಿಪಾರ್ಟ್ಮೆಂಟ್ ಎ ಯದ್ದು ಬೇರೆ ಬರಿತೀರಿ, ಬಿ ಯದ್ದು ಬರಿತೀರಿ, ಟೋಟಲ್ ಮಾಡ್ತೀರಿ 1,92,000. ಓಕೆ, ಟೋಟಲ್ ಮಾಡ್ತೀರಿ. ಆ ಟೋಟಲ್ ಎಷ್ಟು ಬಂತು ಅದು ಮಾತ್ರ ಔಟ್ಸೈಡ್ ಕಾಲಮ್ಗೆ ಹಾಕ್ತೀರಿ. ಕ್ಲಿಯರ್? ನಾವು ಸಿ, ನಾನು ಹೇಳಿದೆ ಓಪನಿಂಗ್ ಸ್ಟಾಕಿನ ಸ್ಟಾಕ್ ರಿಸರ್ವ್ ಇಲ್ಲಿ ಹಾಕಬೇಕು. ಎ ಡಿಪಾರ್ಟ್ಮೆಂಟ್ ಮತ್ತು ಬಿ ಡಿಪಾರ್ಟ್ಮೆಂಟ್ ಇದು 600 ಎಷ್ಟಾಯಿತು? ಟೋಟಲ್ 1,200 ಆಯಿತು. ಅದೇ ತರಹ ಕ್ಲೋಸಿಂಗ್ ಸ್ಟಾಕ್ ಇದ್ದು ಸ್ಟಾಕ್ ರಿಸರ್ವ್ ಎಷ್ಟು? ಎ ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಟೋಟಲ್ ಮಾಡಿ 4,200 ಆಯಿತು. ಓಕೆ, ನೆಕ್ಸ್ಟ್ ಟೋಟಲ್ ಮಾಡಿ ಈ ಕಡೆ ಈ ಕಾಲಮ್, ಅಮೌಂಟ್ ಕಾಲಮ್ ಟೋಟಲ್ ಮಾಡಿ 3,84,000 ಮತ್ತು 1,200 ಟೋಟಲ್ ಮಾಡಿದಾಗ 3,85,200 ಆಯಿತು. ಸೊ ಹಿಯರ್ ಇಲ್ಲಿ ಎಷ್ಟು ಬರ್ತದೆ? 3,06,000 ಪ್ಲಸ್ 75,000 ಪ್ಲಸ್ 75,000 ಯು ವಿಲ್ ಗೆಟ್ 3,81,000 ಪ್ಲಸ್ 4,200 ಎಷ್ಟಾಯಿತು? 3,85,200. ಅಂದರೆ ಈ 3,06,000 ಏನು? ದ ಬ್ಯಾಲೆನ್ಸ್ ಅಲ್ವಾ? 75,000 ಮತ್ತು 4,200 ಆ್ಯಡ್ ಮಾಡಿ 3,85,000 ಇಂದ ಲೆಸ್ ಮಾಡಿದಾಗ 3,06,000 ಬರ್ತದೆ. ಅದು ನೆಟ್ ಪ್ರಾಫಿಟ್. ಇಷ್ಟೇ ಮಾಡಲಿಕ್ಕಿರೋದು, ಓನ್ಲಿ ದಿಸ್ ಮಚ್. ಐ ಹೋಪ್ ಯು ಅಂಡರ್ಸ್ಟೂಡ್. ಏನಿಲ್ಲಿ ಡಿಫ್ರೆನ್ಸ್ ಇದೆ, ಜಸ್ಟ್ ಓಪನಿಂಗ್ ಸ್ಟಾಕಲ್ಲಿ ಬಂದ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾತ್ರ ಡಿಫ್ರೆನ್ಸ್. ಸ್ಟಾಕ್ ರಿಸರ್ವ್ ಅದನ್ನು ನಾವು ಇನ್ಕಮ್ ಸೈಡಲ್ಲಿ ಬರಿಬೇಕು, ಈ ಕಡೆ ಬರಿಬೇಕು. ಗೊತ್ತಾಯ್ತಲ್ವಾ? ಕ್ಲೋಸಿಂಗ್ ಸ್ಟಾಕ್ ಇದ್ದು ಎಲ್ಲಿ ಬರಿತೇವೆ? ಇಲ್ಲಿ ಬರಿತೇವೆ, ಇಲ್ಲಿದೆ ಅದು ಅಮೌಂಟ್. I hope you understood. If any doubts you have, you can ask and maintain your notes. Thank you for your time.